ಇವತ್ತು ನಾವು ಊರು ಕೋಳಿ, ನಾಟಿ ಕೋಳಿನ ತಗೊಂಡು ಬಂದಿದ್ದೀವಿ ಚಿಕನ್ ಸ್ಪೆಷಲ್ ಕರಿ ಮಾಡಲಿಕ್ಕೆ. ಅರುಣ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ತೋರಿಸಿ ಚಿಕನ್. ಈ ಥರದ 2 ತಂದಿದ್ದೇವೆ. ಇನ್ನೊಂದು ಇಲ್ಲಿದೆ, ಹಾಗೆ ಇನ್ನೊಂದು ಅರುಣ್ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಫ್ರೆಶ್ ಚಿಕನ್ ರೆಡಿ ಆಗ್ತಾ ಇದೆ. ಕ್ಲೀನಿಂಗ್ ಪ್ರೊಸೆಸ್ ಅವ್ರು ಕ್ಲೀನ್ ಮಾಡಿಕೊಡೋದಿಲ್ಲ, ಅದಕ್ಕೆ ನಾವೇ ಕ್ಲೀನ್ ಮಾಡಬೇಕಾಗತ್ತೆ. ತುಂಬ ಕಷ್ಟ ನಮಗೆ ಕ್ಲೀನ್ ಮಾಡಲಿಕ್ಕೆ. ಇದರಲ್ಲಿ ನಮ್ಗೆ ಸಿಕ್ಕಿರೋದು ಫ್ರೆಶ್ ಎಗ್ ಕೂಡ ಸಿಕ್ಕಿದೆ. ಇದು ಇವತ್ತಿನ ಎಗ್ ಇರಬೇಕದು. ಇದು ಕೂಡ ಇದರಲ್ಲೇ ಸಿಕ್ಕಿತ್ತು. ಇದು ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗತ್ತೆ ತಿನ್ನಲಿಕ್ಕೆ. ಸೊ ಇದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನಂತಾರೆ ಅನ್ನೋದನ್ನು ಕಮೆಂಟಲ್ಲಿ ಪ್ಲೀಸ್ ಹೇಳಿ. ನೀವು ನೋಡ್ತಾ ಇರೋ ಹಾಗೆ ಈಗ ಕ್ಲೀನಿಂಗ್ ಪ್ರೊಸೆಸ್ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಇದೆ. ನಾವು ಕಟ್ ಮಾಡ್ತಾ ಇದ್ದೀವಿ. ಹಾಗೆ ತುಂಬಾ ಚರ್ಬಿ ಇದೆ. ಚರ್ಬಿಗೆ ಏನಂತಾರೆ, ಕೊಬ್ಬಿದ ಕೋಳಿ ಇದು. ಕೊಬ್ಬು ಜಾಸ್ತಿ ಇದೆ ಇದಕ್ಕೆ. ಫುಲ್ಲು ಆಯಿಲ್ ಮುಟ್ಟಿದ್ದೆಲ್ಲ ಆಯಿಲ್. ಕಟಿಂಗ್ ಆಲ್ಮೋಸ್ಟ್ ಫಿನಿಶ್ ಆಯಿತು. ಲಾಸ್ಟ್ 2-3 ಪೀಸ್ ಇದೆ ಕಟಿಂಗ್ ಮಾಡೋದು. ಹಾಗೆ ಕಟಿಂಗ್ ಮಾಡಿ ನಾವು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇವೆ, ಯಾಕೆಂದರೆ ಸಂಜೆ ಮಾಡಲಿಕ್ಕೆ ನಮಗೆ ಇದು ನೋಡಿ ಈ ಥರ ಆಗಿದೆ ಕಟಿಂಗ್. ಇಷ್ಟೆಲ್ಲ ಮಾಂಸ ಸಿಕ್ಕಿದೆ ನಮಗೆ 2 ಕೋಳಿನೇ. ನಾವು ಈಗ ಮಸಾಲ ರೆಡಿ ಮಾಡ್ತಾ ಇದ್ವಿ. ಒಂದು 25 ಒಣಮೆಣಸನ್ನು ತೊಗೊಂಡಿದ್ವಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಫ್ರೈ ಮಾಡ್ಕೊಂಡಿಟ್ಟಿದ್ದೀವಿ ನಾವು. ಹಾಗೆ ಸೈಡಲ್ಲಿ ನಾವು ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದು. ಇದು ತುಂಬ ಹಾರ್ಡ್ ಚಿಕನ್, ಇದು ಅಷ್ಟು ಈಸಿಯಾಗಿ ಬೇಯಲ್ಲ ಇದು. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಫ್ರೈ ಮಾಡಿದ ಮಸಾಲವನ್ನು ನಾವು ಒಂದು ಸೈಡಲ್ಲಿ ತಣ್ಣಗಾಗಿ ಇಟ್ಟಿದ್ದೀವಿ. ಹಾಗೆ ಟೊಮೆಟೊ, ಆನಿಯನ್, ಹಾಗೆ ಜಿಂಜರ್ ಗಾರ್ಲಿಕ್, ಚಿಲ್ಲಿ ಎಲ್ಲವನ್ನು ನಾವು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಎಲ್ಲ ಪ್ರಿಪ್ರೇಷನ್ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಜಿಂಜರ್ ಮತ್ತು ಗಾರ್ಲಿಕ್ ಒಟ್ಟಿಗಾಗಿ ನಾವೇ ಮಾಡಿದ್ದು, ಆರ್ಗ್ಯಾನಿಕ್. ಆಯಿತು. ಈ ರೆಸಿಪಿಗೆ ನಾವು ಕೊಕೊನಟ್ ಹಾಕಲಿಕ್ಕಿಲ್ಲ, ಫುಲ್ಲು ಆನಿಯನಿಂದ ಫ್ರೈ ಮಾಡಿ ಇದು ಮಾಡೋದು. ಚಿಕನ್ ಕರಿ ಮಾಡಲಿಕ್ಕೆ. ಓಕೆ. ಇದೆಷ್ಟೊತ್ತು ಫ್ರೈ ಮಾಡಲಿಕ್ಕೆ? ಒಳ್ಳೆ ಫ್ರೈ ಆಗಬೇಕು, ಒಳ್ಳೆ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗಬೇಕು. ಓಕೆ. ಇದು ಆನಿಯನ್ ಫ್ರೈ ಆಯಿತು, ಇವಾಗ ಆಲ್ಮೋಸ್ಟ್ ಆಯಿತು, ಬ್ರೌನ್ ಕಲರಿಗೆ ಬಂದಿದೆ. ಇನ್ನು ನಾವು ತೆಗೆದುಕೊಳ್ಬೋದು. ಒಳ್ಳೆ ಫ್ರೈ ಆಯಿತು, ಈಗ ಬಂದ್ ಮಾಡಿ. ಹಾಗೆ ಒಂದು ಸೈಡಲ್ಲಿ ನಾವು ಮಸಾಲವನ್ನು ರುಬ್ಬಿಕೊಡ್ತಾ ಇದ್ದೀವಿ. ಇವಾಗ ಮಸಾಲ ರೆಡಿ ಆಗಿದೆ, ನೋಡುವ ಇವಾಗ. ಒಳ್ಳೆ ಆಗಿದೆ ನೋಡಿ. ಸೂಪರ್ ಕದ್ದು ಬಂದಿದೆ ನೋಡಿ ಅಂತೆ. ಸ್ಪೆಷಲ್ ಇದು ನಾಟಿಕೋಳಿ ಆಗಿದ್ದರಿಂದ ನಾವು ಕುಕ್ ಮಾಡಿದ್ದೀವಿ. ಒಂದು ವಿಸಿಲ್ ಹೊಡಿದ್ವಿ, ಕುಕ್ಕರಲ್ಲಿ ಕಟ್ ಮಾಡಿದ್ದು. ಹಾಂ, ಎಣ್ಣೆ ನೋಡಿ ಇದು. ಒಳ್ಳೆ ಎಣ್ಣೆ, ಫುಲ್ಲು ಎಣ್ಣೆ ಇತ್ತು. ಫುಲ್ ಎಣ್ಣೆ, ಫುಲ್ ಚರ್ಬಿ ಒಳ್ಳೆ ಬಂದಿದೆ. ತುಪ್ಪ ಹಾಕೋದು. ತುಪ್ಪ ಜಾಸ್ತಿ ಬೇಡ ಇದಕ್ಕೆ, ತುಂಬ ಇದರಲ್ಲಿ ಎಣ್ಣೆ ಇದೆ, ಚರ್ಬಿ ಜಾಸ್ತಿ ಇದೆ, ತುಂಬ ಚರ್ಬಿ ಇದೆ. ಹಾಂ, ಸ್ವಲ್ಪ ಫ್ರೈ ಆಗಲಿ ತುಪ್ಪ. ನೀರುಳ್ಳಿ ಹಾಕ್ತಾ ಇದ್ವಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಓನಿಯನ್ ಬೇಗ ಫ್ರೈ ಆಗುತ್ತೆ. ಇದು ಗೊತ್ತಿರಲಿಲ್ಲ ನನಗೆ. ಸ್ವಲ್ಪ ಕರಿದು ನಾವು ಕರಿ ರೈಸ್ ಕೂಡ ರೆಡಿ ಆಗ್ತಾ ಇದೆ. ಸೊ ಅದು ಮೋಟರ್ ರೈಸ್ 3 ವಿಸಿಲ್ ಬೇಕಾಗುತ್ತೆ. ಇನ್ನು ಕಾಳುಮೆಣಸು ಜಾಸ್ತಿ ಬೇಡ, ಮಸಾಲೆ ಉಂಟಲ್ಲ ಅದಕ್ಕೆ ಒಂದು 3 ಕೆಚ್ಚಿಗೆ ತಕ್ಕ ಚಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಚಕ್ಕೆ ಲವಂಗ ಹಾಕೋದು. ಚಕ್ಕೆ ಲವಂಗ ಮಾತ್ರ ಇದೆ, ಪರಿಮಳ ಸ್ವಲ್ಪ ಬೇಡ, ಯಾಕಂದ್ರೆ
ನೀವು ಆಲ್ರೆಡಿ ಚಿಕನ್ ಊರು ಚಿಕನ್ ತುಂಬ ಪರಿಮಳ ಇದೆ. ಜಾಸ್ತಿ ಮಸಾಲೆ ಹಾಕಿದ್ರು ಒಳ್ಳೇದಲ್ಲ. ನಾವು ಸ್ಕಿಪ್ ಮಾಡಿದೆ ಅದು. ನಿಮಗೆ ಬೇಕಾದ್ರೆ ಹಾಕ್ಬೋದು ನೀವು, ಒಳ್ಳೆ ಪರಿಮಳಗಳು ಬರುತ್ತೆ. ಇದು ಮಸಾಲೆಯಲ್ಲಿ ಗರಂ ಮಸಾಲೆ ಎಲ್ಲ ಪರಿಮಳ ಬರುತ್ತೆ. ನಮ್ಮ ಅರುಣ್ ಅವರು ರೆಸಿಪಿನ ಸರಿಯಾಗಿ ಇದು ಪ್ರಾಪರ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಜಿಂಜರ್ ಗಾರ್ಲಿಕ್ ಒಟ್ಟಿಗೆ ಹಾಕ್ತಾ ಇದ್ವಿ. ಗಾರ್ಲಿಕ್ ಆಗಿದೆ, ಒಳ್ಳೆ ಫ್ರೈ ಮಾಡಬೇಕು, ಒಳ್ಳೆ ಫ್ರೈ ಆಗಬೇಕು. ಇಲ್ಲಂದ್ರೆ ಹಸಿ ಸ್ಮೆಲ್ಲಲ್ಲಿ ಹೋಗಬೇಕು. ಇನ್ನು ಟೊಮೆಟೊ ಹಾಕ್ತಾ ಇದ್ದೀವಿ. ಟೊಮೆಟೊ ಒಂದು ಸಾಕು, ಒಂದೂವರೆ ಸಾಕು. ನಾವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅದು ಉಳಿದು ಯಾವಾಗ ಹಾಕೋದು? ಉಳಿದು ಟೊಮೆಟೊ ಉಳಿದ ಆಮೇಲೆ ಕರಿಗೆ ಅದು ನಾವು ಇದು ಮಾಡೋದು, ರುಬ್ಬುವಾಗ ಹಾಕೋದು. ಜಾಸ್ತಿ ಉಳಿದ್ರೆ ನಾವು ಸಲಾದ್ ಕೂಡ ಮಾಡ್ಬೋದು. ಉಳಿದ ಚಿಕನ್ ಎಲ್ಲ ಹೀಟ್ ಆದರೆ ಸಲಾದ್ ಒಳ್ಳೇದು. ಹೀಟ್ ಆದರೆ ಎಲ್ಲ ಹೀಟ್ ಆಗೋದೇ ಅದು. ಊರಿನ ಚಿಕನ್ ಹೀಟ್ ಅಲ್ಲ? ಹೀಟ್ ಹೌದು, ಫುಲ್ ಹೀಟು, ಬಾಡಿ ಹೀಟ್. ಸ್ಪೆಷಲಿ ಇವಾಗ ಇದು ಅಲ್ಲ, ಸೆಕೆ ಅಲ್ವಾ, ಸಲಾದ್ ಎಲ್ಲ ತಿಂದರೆ ಒಳ್ಳೇದು. ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಚಿಕನ್ ಹಾಕುವ. ಇವಾಗ ಒಳ್ಳೆ ಫ್ರೈ ಆಯಿತು. ಇವಾಗ ಚಿಕನ್ ಹಾಕುವ. ಒಂದೂವರೆ 2 ಕೆಜಿ ಚಿಕನ್ ಇದೆ. ಒಂದು ಚಿಕನ್ ಒಳ್ಳೆದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು ಚಿಕನ್ ಫುಲ್ ಫ್ಲೇಮಲ್ಲಿ ಒಂದು ಕಾಲು ಗಂಟೆ ಸಾಕು. ಯಾಕಂದ್ರೆ ನಾವು ಆಲ್ರೆಡಿ ಬಾಯ್ಲ್ ಮಾಡಿದ್ವಿ. ಇವಾಗ ಸ್ವಲ್ಪ ಹೊತ್ತು ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಆನಂತರ ಕುಕ್ಕಿ ಇಡಬೇಕು. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ನಾವೇ ಮಾಡಿದ್ದು, ಹೋಮ್ಮೇಡ್. ಹೊರಗಿಡದ ಅಷ್ಟೊಂದು ಫ್ಲೇವರ್ ಬರಲ್ಲ. ನಾವು ಇದು ಮಾಡಿ ರುಬ್ಬಿದ್ದು ನಾವೀಗ ಎಣ್ಣೆನೇ ಯೂಸ್ ಮಾಡಲಿಲ್ಲ. ಎಣ್ಣೆನ ಯೂಸ್ ಮಾಡಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಮತ್ತು ಅದರಿಂದ ಬಂದದ್ದು ನೋಡಿ ಎಲ್ಲ ಚಾಂಪಿಯನ್ ಕುಬ್ಬು. ಒಂದು ಸಾಂಗ್ ಬಂದ್ರೆ ಒಳ್ಳೇದಿತ್ತು ಬ್ಯಾಕ್ಗ್ರೌಂಡಿಗೆ. ಯಾವುದು? ರಾಜ್ಕುಮಾರ್ದ? ರಾಜ್ಕುಮಾರದು. ಏನಿನ ಹೊಳೆಯು ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಸಖತ್ತಾಗಿ ಬೆಂದಿದೆ, ತುಂಬ ಸ್ಟ್ರಾಂಗ್ ಇದು, ಈಸಿಯಾಗಿ ಬೆಂದೋದಿಲ್ಲ. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಬೆಂದಿಸಿದ್ವಿ ಫಸ್ಟು. ಈಗ ತುಂಬ ಹೊತ್ತು ಇದರಲ್ಲಿ ಕೂಡ ನಾವು ಬೆಂದಲಿಕ್ಕೆ ಇಟ್ಟಿದ್ದು. ಈಗ ಬೆಂದಿದೆ, ನೀರೆಲ್ಲ ಡ್ರೈ ಆಗಿದೆ, ಖಾಲಿ ಆಯಿಲ್ ಇದೆ, ಎಲ್ಲ ಚಿಕನ್ನೇ ಬಿಟ್ಟಿರೋ ಆಯಿಲ್ ಇದು. ಇವಾಗ ರೆಡಿ ಆಯ್ತಲ್ಲ, ಬಾಯ್ಲ್ ಎಲ್ಲ ಒಳ್ಳೆ ಆಗಿದೆ. ಇನ್ನು ನಾವು ಮಸಾಲೆ ಹಾಕೋದು. ನಾವು ಆಲ್ರೆಡಿ ಮಸಾಲ ರುಬ್ಕೊಂಡು ಇಟ್ಟಿದ್ದೀವಿ. ಮಸಾಲೆ ರುಬ್ಬಿದ್ದು ರೆಡಿ ಇದೆ. ಲೋ ಫ್ಲೇಮಲ್ಲಿ ಇಡ್ಲಿ. ಒಳ್ಳೆ ಮಸಾಲ ಮಿಕ್ಸ್ ಆಗಿ ಆಯಿಲ್ ಎಲ್ಲ ಈರ್ತಾ ಇದೆ ಲೋ ಫ್ಲೇಮಲ್ಲಿ ನೋಡಿ. ಸಾಲಿಡ್ ಅಲ್ಲ? ಯಾಮಿ ರೆಡಿ ಆಗ್ತಾ ಇದೆ. ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮ ಚಿಕನ್ ಗ್ರೇವಿ, ಓನಿಯನ್ ಚಿಕನ್ ರೆಡಿ. ಕುರಿ ರೊಟ್ಟಿ ಜೊತೆ ತಿನ್ನುವ? ಕುರಿ ರೊಟ್ಟಿ ಇದೆಯಲ್ಲ ಈಗ ಮೊನ್ನೆ ತಂದಿದ್ದು. ಇವಾಗ ನಮ್ಮದು ರೆಡಿ ಆಗ್ತಾ ಇದೆ, ನೋಡುವ ಹೇಗಿದೆ ಅಂತ. ವಾವ್, ರೈಸ್ ಚಿಕನ್ ರೆಡಿ ಆಗಿದೆ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಕಡಿಮೆ ಇದೆಯಾ? ಬೇಕಾದಷ್ಟು ಹಾಕ್ಬೋದು ಉಪ್ಪು.
ವಾ ಸಖತ್ತಾಗಿದೆ. ನೀವು ಟೇಸ್ಟ್ ನೋಡ್ತೀರಿ ನೋಡಿ ಸ್ವಲ್ಪ ನೋಡಿ ತಿಂದು ನೋಡಿ, ಬೇಕಾ ಸ್ವಲ್ಪ ತಿಂದು ನೋಡಿ. ಅಲ್ಲ ಡೈಲಾಗ್ ಏನೋ ಇತ್ತಲ್ಲ ನಿಮ್ದು, ತಿಂದು ನೋಡಿ. ಅದು ಡೈಲಾಗ್ ಅದು ಮಾಡ್ತೈತೆ ನನಗೆ. ಈಗ ನೀವು ಸಿಂಗರ್ ಆಗಿ ಬಿಟ್ರಿ ಮಾರ್ರೆ. ಡೈಲಾಗ್ ಎಲ್ಲ ಮಾಡಿದ್ರೆ ಸಿಂಗಿಂಗ್ ಮಾತ್ರ. ಅವರ್ ಫೋಕಸ್ ಇಸ್ ಓನ್ಲಿ ಸಿಂಗಿಂಗ್. ಇವಾಗ ಫೈನಲ್ ಟಚ್ ಕರಿಪತ್ತ ಹಾಕ್ತಾ ಇದ್ದೀವಿ. ಓಕೆ ಡನ್. ಆಫ್ ಮಾಡಿ. ಸಾರಿ, ಇದು ಕರಿಪತ್ತ ಅಲ್ಲ, ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಮಿಸ್ಟೇಕ್ ಆಯಿತು. ಆಯ್ತು, ಇವಾಗ ನಮ್ಮದು ಕರಿ ರೆಡಿ ನೋಡಿ. ಊಟ ಮಾಡೋದು ಈಗ ಊಟ ಮಾಡೋದೆ. ಆನಿಯನ್ ಕರಿ, ಚಿಕನ್ ಕರಿ ರೆಡಿ. ಊಟ ಮಾಡಿ ಕೋರಿ ರೊಟ್ಟಿಗೆ ಜಬರ್ದಸ್ತ್. ಪೂರಿ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಸರ್ವ್ ಮಾಡಿಕೊಂಡಾಗಿದೆ. ಹೇಗಿದೆ ಅಂತ ಟೇಸ್ಟ್ ನೋಡುವ. ಹೇಗಿ ಸ್ಟಾರ್ಟ್. ಮಂಗಳೂರು ಕೋರಿ ರೊಟ್ಟಿ ಜೊತೆ ಚಿಕನ್ ಕರಿ ಅರುಣ್ ಸ್ಪೆಷಲ್. ಹೇಗಿದೆ? ಒಳ್ಳೆ ಇದೆಯಾ? ಸೂಪರ್. ನಾಟಿ ಕೋಳಿ ಸೂಪರ್ ಆಗಿದೆ. ಒಂಚೂರು ಆಯಿಲ್ ಹಾಕಲಿಲ್ಲ, ಅದು ಎಷ್ಟು ನೋಡಿ ಆಯಿಲ್. ಸೂಪರ್ ಆಗಿದೆ. ಸೂಪರ್, ರಿಯಲಿ ಸೂಪರ್. ಸೂಪರಾ? ನೀವು ಟ್ರೈ ಮಾಡಿ. ನಾವು ಟ್ರೈ ಮಾಡಾಯ್ತು. ಹೌದು. ಒಂದೇ ಒಂದು ನೋಟ ಪಾನರಸೆ ಮಾಡ್ರಲ್ಲಿ. ಹೌದಾ? ನಮ್ಮ ಪ್ರಭುಗಳು ತುಂಬಾ ದೊಡ್ಡ ಸಿಂಗರ್ ಇವರು, ಬ್ಯಾಕ್ಗ್ರೌಂಡ್ ಸಿಂಗರ್ ಇವರು. ನೀವು ಕೇಳ್ತಾ ಇರೋ ಸಾಂಗ್ಸ್ ಎಲ್ಲ ಇವರೇ ಹಾಡಿರೋದು. ಒಳ್ಳೆದಿದೆ. ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ನೀವು ಕೂಡ ಟ್ರೈ ಮಾಡಿ. ಹೌದು.